ಎರಡೂ ಸಂಘಟನೆಗಳು RSS ಮತ್ತು ಭೀಮ್ ಆರ್ಮಿ ಎರಡೂ ಸಂಘಟನೆಗಳಿಗೆ ಬೇರೆ ಬೇರೆ ದಿನ ಅನುಮತಿ ಕೊಡಿ ಅಂತ ಹೈಕೋರ್ಟ್ ಕಲಬುರಗಿ ಪೀಠ ಅಭಿಪ್ರಾಯಪಟ್ಟಿದೆ. ಅಂದರೆ ಎರಡು ಕ್ಲಾಶ್ ಆಗೋದು ಬೇಡ, ಪಥಸಂಚಲನವನ್ನು ಬೇರೆ ಬೇರೆ ದಿನ ಮಾಡಲಿ ಅಂತ. ಅಲ್ಲಿಗೆ ಈಗ RSSಗೆ ಪರ್ಮಿಷನ್ ಸಿಕ್ಕಂತಾಯಿತು. ಒಂದು ರೀತಿ ಇವಾಗ ಮುಜುಗರದ ಸನ್ನಿವೇಶ ಪ್ರಿಯಾಂಕ ಖರ್ಗೆಗೆ. ಯಾಕೆಂದರೆ ಹಠ ತೊಟ್ಟು ನಾನು ಪರ್ಮಿಷನ್ ಕೊಡಿಸಲ್ಲ ಅಂತ ತಹಶೀಲ್ದಾರ್ ಕೈಲಿ ಅನುಮತಿಯನ್ನು ನಿರಾಕರಿಸಿದರು. RSS ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ RSS ಭೀಮ್ ಆರ್ಮಿ ಎರಡಕ್ಕೂ ಕೊಡಿ ಅಂತ ಹೇಳಿದೆ. ಎರಡೂ ಸಂಘಟನೆಗಳಿಗೆ ಬೇರೆ ಬೇರೆ ದಿನ ಅನುಮತಿಯನ್ನು ಕೊಡಿ, ಒಂದೇ ದಿನ ಬೇಡ, ಶಾಂತಿಯುತವಾಗಿ ಅವರು ಪಥಸಂಚಲನವನ್ನು ಮಾಡಲಿ ಅಂತ ಈಗ ಹೇಳಿದೆ RSS ಮತ್ತು ಭೀಮ್ ಆರ್ಮಿ. ಭೀಮ್ ಆರ್ಮಿಯವರು ನಾವು ಇವತ್ತೇ ಮಾಡ್ತೀವಿ, ಅದೇ ಜಾಗದಲ್ಲಿ ಮಾಡ್ತೀವಿ, RSSದವ್ರು ಮಾಡ್ತಾ ಇರೋ ಜಾಗದಲ್ಲೇ ನಾವು ಮಾಡ್ತೀವಿ ಅಂತ ಹೊರಟಿದ್ರು. ಸೊ ಇವಾಗ ಎರಡಕ್ಕೂ ಪರ್ಮಿಷನ್ ನಿರಾಕರಿಸಿದ್ರು ತಹಶೀಲ್ದಾರ್. ಈಗ ಕಲಬುರಗಿ ಹೈಕೋರ್ಟ್ ಪೀಠ ಇಬ್ಬರಿಗೂ ಬೇರೆ ಬೇರೆ ದಿನ ಕೊಡಿ, ಒಂದೇ ದಿನ ಬೇಡ ಮಾಡಲಿ ಅಂತಂದ್ಬಿಟ್ಟು ಕೋರ್ಟ್ ಹೇಳಿದೆ. ಒಂದೇ ದಿನ ಅನುಮತಿ ಕೇಳಿದರು RSS ಮತ್ತು ಭೀಮ್ ಆರ್ಮಿಯವರು. ಎರಡೂ ಸಂಘಟನೆಗಳಿಗೆ ಬೇರೆ ಬೇರೆ ದಿನ ಅನುಮತಿ ಕೊಡಿ. ನೋಡ್ಬೇಕೀಗ ಐ ಥಿಂಕ್ ಇದು ತಹಶೀಲ್ದಾರ್ಗೆ ಬಿಟ್ಟ ನಿರ್ಧಾರ ಯಾವತ್ತು ಕೊಡಬೇಕು ಅಂತಂದ್ಬಿಟ್ಟು.